ಸಂತೋಷ, ಯಾಕೆಂದರೆ ಅವಳು ನಿಜವಾಗ್ಲೂ ನನ್ನ ಮಗಳಂತಲ್ಲ, ಈಗಾಗಲೇ ಕಾಂಗ್ರೆಸ್ಸಿನ ಜೊತೆಗೆ ಅವಳ ಸಂಬಂಧ ಕೂಡ ಒಳ್ಳೆಯದಿದೆ. NSC ಕೂಡ ಅವಳು ಕೆಲಸ ಮಾಡಿದ್ದಾಳೆ. ಜೊತೆಗೆ ಬಾಗಲಕೋಟೆ ಜಿಲ್ಲೆ ಜನ ಒಂದು ಹೊಸ ಅಭ್ಯರ್ಥಿಯನ್ನು ನಿರೀಕ್ಷೆ ಮಾಡ್ತಾಯಿದ್ದಾರೆ. ಆ ನಿರೀಕ್ಷೆ ಜೊತೆಗೆ ಅವಳಿಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ಗ್ರೌಂಡು ಮತ್ತು ಸೋಷಲ್ ಸರ್ವೀಸು ಮತ್ತು ಅವಳು ಲಾ ಗ್ರ್ಯಾಜುಯೇಟ್ ಕೂಡ, ಎಲ್ಲ ಅರ್ಹತೆ ಕೂಡ ಒಂದು. ಅವಳು ಲೋಕಸಭೆಯಲ್ಲಿ ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಧ್ವನಿ ಆಗ್ತಾಳೆ ಅನ್ನುವಂಥ ಆತ್ಮವಿಶ್ವಾಸ ನನಗೆ. ನೋಡಿ, ಅಪಸ್ವರ ಅಲ್ಲ, ಅದು ಮನೆ ಜಗಳ. ನೀವು ಅದಕ್ಕೆ ಅಪಸ್ವರ ಅಂತ. ಅದು ಮನೆಯಲ್ಲಿ ಭಿನ್ನಾಭಿಪ್ರಾಯ ಇದ್ದೇ ಇರ್ತದೆ ಸ್ವಲ್ಪ ಮಟ್ಟಿಗೆ. ನಾಳೆ ನಾಡ್ದು ಸರಿ ಹೋಗುತ್ತೆ, ಮಾತಾಡ್ತೀವಿ. ಮತ್ತು ನಾನೇ ಅವಳಿಗೆ ಹೋದ ಸರ್ತಿ 2019ರಲ್ಲಿ ಟಿಕೆಟ್ ಕೊಡಿಸಿದ್ದೀನಿ. ನಾನೇ ಅವಳ ಚುನಾವಣೆ ಸಂಪೂರ್ಣ ಜವಾಬ್ದಾರಿ ನಾನೇ ನಿರ್ವಹಣೆ ಮಾಡಿ, ನಾನೇ ಜಿಲ್ಲಾ ಮಂತ್ರಿ ಇದ್ದೆ. ಸಣ್ಣ ಪುಟ್ಟ ಅಭಿಪ್ರಾಯ ಇರುತ್ತವೆ, ಅದ್ರ ಬಗ್ಗೆ ಏನಂತ ತಲೆ ಕೆಡಿಸ್ಕೊಳ್ತಕ್ಕಂಥ ಅಲ್ಲ. ಅವಳಿಗೆ ಇನ್ನೂ ಗೊತ್ತಿಲ್ಲ. ನನ್ನ ಮಗಳೇ ಮೊದಲು ಬಿಜಾಪುರದಲ್ಲಿ ಹುಟ್ಟಿದವಳು, ವೀಣಾನ್ಕಿಂತ ಮೊದಲು. ಆದರೆ ನಾವು ಅದನ್ನು ಇಟ್ಕೊಂಡು ಚುನಾವಣೆ ಮಾಡ್ತಾಯಿಲ್ಲ. ಗೋ ಬ್ಯಾಕ್, ಗಿಗೆ ಬ್ಯಾಕ್ ಅದು ಎಲ್ಲೋ BJP ಸ್ಲೋಗನ್, ನಮ್ಮ ಸ್ಲೋಗನ್ ಅಲ್ಲ. 100% ಎಫೆಕ್ಟ್